ದಕ್ಷಿಣ ಭಾರತದ ಅತ್ಯಂತ ರಮಣೀಯ ಜಲಪಾತಗಳಲ್ಲಿ ಒಂದಾಗಿದೆ. ಇದನ್ನು ಹೆಚ್ಚಾಗಿ ಭಾರತದ ನಯಾಗರ ಎಂದೇ ಕರೆಯಲ್ಪಡುವ ಜಲಪಾತವಾದುವೆ ಹೊಗೆನೆಕಲ್ ಫಾಲ್ಸ್. ರಮಣೀಯವಾದ ಪ್ರಕೃತಿ ಮಡಿಲಲ್ಲಿ ಕಾವೇರಿ ಯಾವ ತರಹ ಮೈದುಂಬಿ ಹರಿತಾಳೆ ಎಂಬುದನ್ನು ತೋರಿಸ್ತೀವಿ, ಬನ್ನಿ. ಇದು ಕಾವೇರಿ ನದಿಯಿಂದ ಸೃಷ್ಟಿಯಾಗಿದ್ದು, ಇದರ ಭವ್ಯವಾದ ಮತ್ತು ಅಗಲವಾದ ನೋಟವು ಅಮೆರಿಕಾದ ನಯಾಗರ ಜಲಪಾತವನ್ನು ಹೋಲುತ್ತದೆ. ಈ ಜಲಪಾತವು ಕಾವೇರಿ ನದಿಯಿಂದ ಸೃಷ್ಟಿಯಾಗಿದ್ದು, ತಮಿಳುನಾಡಿನ ಧರ್ಮಪುರಿ ಜಿಲ್ಲೆ ಮತ್ತು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಗಡಿಯಲ್ಲಿ ನೆಲೆಗೊಂಡಿದೆ. ಹೊಗೆನೆಕಲ್ ಎಂಬ ಹೆಸರು ಕನ್ನಡ ಮೂಲದಿಂದ ಬಂದಿದೆ. ಇಲ್ಲಿ ಹೊಗೆ ಎಂದರೆ ಹೊಗೆ ಅಥವಾ ಮಂಜು ಮತ್ತು ಕಲ್ಲು ಎಂದರೆ ಬಂಡೆ. ನೀರು ಬಂಡೆಗಳ ಮೇಲೆ ಅಪ್ಪಳಿಸಿದಾಗ ಅಲ್ಲಿ ದಟ್ಟವಾದ ಮಂಜಿನಂತೆ ಗೋಚರಿಸುತ್ತದೆ. ಈ ಕಾರಣದಿಂದ ಇದಕ್ಕೆ ಹೊಗೆಯಂತೆ ಕಾಣುವ ಬಂಡೆಗಳು ಅಂದರೆ ಸ್ಮೋಕಿ ರಾಕ್ಸ್ ಎಂಬ ಅರ್ಥ ಬರುವ ಹೆಸರು ಬಂದಿದೆ. ಕಾವೇರಿ ನದಿಯು ಬಂಡೆಗಳ ಮೂಲಕ ಹರಿಯುವಾಗ ಹಲವು ಭಾಗಗಳಾಗಿ ವಿಭಜನೆಯಾಗಿ ಸರಣಿ ಜಲಪಾತಗಳನ್ನು ಸೃಷ್ಟಿಸುತ್ತದೆ. ಕೆಲವು ಸ್ಥಳಗಳಲ್ಲಿ ನೀರು 20 ಮೀಟರ್ಗಳಷ್ಟು ಅಂದರೆ 66 ಅಡಿಗಳಷ್ಟು ಎತ್ತರದಿಂದ ಧುಮುಕುತ್ತದೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಎಂದರೆ ವೃತ್ತಾಕಾರದ ಸ್ಥಳೀಯ ದೋಣಿಗಳಾದ ಪರಿಸಲ್ ನಲ್ಲಿ ಸವಾರಿ ಮಾಡುವುದು. ಇದು ಜಲಪಾತದ ಮಧ್ಯದಲ್ಲಿ ರೋಮಾಂಚಕ ಅನುಭವ ನೀಡುತ್ತದೆ. ಸುತ್ತಮುತ್ತಲಿನ ಅರಣ್ಯಗಳಲ್ಲಿ ಔಷಧೀಯ ಗಿಡಮೂಲಿಕೆಗಳ ಮೂಲಕ ಹರಿಯುವುದರಿಂದ ಈ ನೀರಿನಲ್ಲಿ ಸ್ನಾನ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಎಂಬ ನಂಬಿಕೆ ಇದೆ. ಇಲ್ಲಿ ಸ್ಥಳೀಯರು ಎಣ್ಣೆ ಮಸಾಜ್ ಸೇವೆಗಳನ್ನು ಸಹ ನೀಡುತ್ತಾರೆ.